Hello my dear learners, welcome to Learn Easily channel. The last lesson story by Alphonse Daudet. ಈ ಒಂದು ಶಾರ್ಟ್ ಸ್ಟೋರಿ ದ ಲಾಸ್ಟ್ ಲೆಸನ್ ಕಥೆಯ ಕನ್ನಡದ ಸರಳವಾದಂತಹ ಸಾರಾಂಶವನ್ನು ಕಲಿಯೋಣ. ಆಲ್ಫನ್ಸೆ ದೌಡೆಟ್ ಅವರು ಬರೆದಿರ್ತಕ್ಕಂಥ ದ ಲಾಸ್ಟ್ ಲೆಸನ್ ಈ ಒಂದು ಕಥೆಯ ಮೇನ್ ಥೀಮ್ಗಳನ್ನು ಗಮನಿಸಿದಾಗ ಒಂದು ದೇಶ ಪ್ರೇಮ ಮತ್ತು ಭಾಷೆ, ಇಲ್ಲಿ ಭಾಷೆ ಗುಲಾಮಗಿರಿಗೆ ಒಳಗಾದಂಥ ಜನರಿಗೆ ಅವರ ಜೀವನ ಒಂದು ಶೈಲಿ, ಇಲ್ಲಿ ಆ ಒಂದು ಭಾಷೆಗೆ ಗುಲಾಮರಾದವರು ಅವರು ಜೈಲಿನ ಒಂದು ಕೀಲಿ ಇದ್ದಂತೆ ಅಂತಕ್ಕಂಥದ್ದು ಈ ಕಥೆಯ ಒಂದು ಮೇನ್ ಥೀಮ್. ಫ್ರೆಂಚ್ ಭಾಷೆಯು ವಿಶ್ವದ ಅತ್ಯಂತ ಸುಂದರವಾದ, ಸ್ಪಷ್ಟವಾದ ಮತ್ತು ತಾರ್ಕಿಕವಾದ ಭಾಷೆ ಅಂತ ಹ್ಯಾಮೆಲ್ ಬಣ್ಣಿಸ್ತಾರೆ. ಇಲ್ಲಿ ಆಲ್ಸೆಸ್ನ ಜನರು ಕಲಿಕೆಯನ್ನು ನಾಳೆಗೆ ಮುಂದೂಡುವುದಕ್ಕಾಗಿ ಪಶ್ಚಾತ್ತಾಪ ಪಡ್ತಾರೆ. ಫ್ರಾನ್ಸ್ ಓದಿನ ಬದಲಿಗೆ ಪಕ್ಷಿಗಳ ಮೊಟ್ಟೆಗಳನ್ನು ಹುಡುಕೋದಕ್ಕೆ ಮತ್ತು ಹಿರಿಯರು ಶಾಲೆಯನ್ನು ಸರಿಯಾಗಿ ಬಳಸಿಕೊಳ್ಳದಿದ್ದಕ್ಕೆ ವಿಷಾದ ವ್ಯಕ್ತಪಡಿಸ್ತಾರೆ. ಆಲ್ಸೆಸ್ ಮತ್ತು ಲೋರೆನ್ ಶಾಲೆಗಳಲ್ಲಿ ಕೇವಲ ಜರ್ಮನ್ ಭಾಷೆಯನ್ನು ಮಾತ್ರ ಕಲಿಸಬೇಕು ಎಂಬ ಬರ್ಲಿನ್ನ ಆದೇಶವು ಅವರ ರಾಷ್ಟ್ರೀಯ ಗುರುತನ್ನು ಕಸಿದುಕೊಳ್ಳುವ ಪ್ರಯತ್ನವಾಗಿದೆ ಅಂತಕ್ಕಂಥದ್ದು ಈ ಒಂದು ಕಥೆಯಲ್ಲಿ ಕಾಣಬಹುದು. ಈ ಕಥೆಯ ಒಂದು ಕ್ಯಾರೆಕ್ಟರ್ಸ್ಗೆ ಬಂದಾಗ ಫ್ರಾನ್ಸ್ ಇವನು ಒಬ್ಬ ಪುಟ್ಟ ವಿದ್ಯಾರ್ಥಿ. ಮೊದಲಿಗೆ ಇವನು ಶಾಲೆ ಎಂದರೆ ಭಯ ಮತ್ತು ವ್ಯಾಕರಣದ ನಿಯಮಗಳೆಂದರೆ ತುಂಬ ಬೇಸರವಿರುತ್ತೆ. ಆದರೆ ಇದು ಲಾಸ್ಟ್ ಲೆಸನ್ ಅಂತ ತಿಳಿದಾಗ ಅವನಿಗೆ ತನ್ನ ಭಾಷೆ ಮತ್ತು ಪುಸ್ತಕಗಳ ಮೇಲೆ ಇದ್ದಕ್ಕಿದ್ದಂತೆ ಪ್ರೀತಿ ಹುಟ್ಟುತ್ತೆ. ಮತ್ತು ಹ್ಯಾಮೆಲ್ ಇವರು 40 ವರ್ಷಗಳ ಕಾಲ ತುಂಬ ನಿಷ್ಠೆಯಿಂದ ಸೇವೆ ಸಲ್ಲಿಸಿರತಕ್ಕಂಥ ಶಾಲಾ ಶಿಕ್ಷಕರು. ಮೊದಲಿಗೆ ಅವರು ಕಟ್ಟುನಿಟ್ಟಾದ ಮತ್ತು ಕೋಪಿಷ್ಟ ಶಿಕ್ಷಕರಂತೆ ಕಂಡರೂ ಕೊನೆಯ ಪಾಠದ ದಿನ ಅವರು ಅತ್ಯಂತ ತಾಳ್ಮೆ ಮತ್ತು ಗೌರವ ಮತ್ತು ಭಾವನಾತ್ಮಕವಾಗಿ ವರ್ತಿಸ್ತಾರೆ. ಇನ್ನು ಹಳ್ಳಿಯ ಜನರು, ಹಳೆಯ ಹೌಸರ್, ಮಾಜಿ ಮೇಯರ್ ಮತ್ತು ಮಾಜಿ ಪೋಸ್ಟ್ ಮಾಸ್ಟರ್ಸ್ ಸೇರಿದಂತೆ ಹಳ್ಳಿಯ ಒಂದು ಎಲ್ಡರ್ಸ್ ತರಗತಿಯ ಹಿಂಭಾಗದಲ್ಲಿ ಬೆಂಚುಗಳಲ್ಲಿ ಕುಳಿತಿರ್ತಾರೆ. ಇದು ಶಿಕ್ಷಕರಿಗೆ ಗೌರವ ಸಲ್ಲಿಸುವ ಮತ್ತು ತಮ್ಮ ದೇಶದ ಮೇಲಿನ ಪ್ರೀತಿಯನ್ನು ತೋರಿಸುವ ಒಂದು ಮಾರ್ಗವಾಗಿರುತ್ತೆ ಅವರಿಗೆ. ಈ ಪಾತ್ರಗಳಲ್ಲಿ ಆ ಒಂದು ಮೇಯ್ನ್ ಕ್ಯಾರೆಕ್ಟರ್ ಅಂದಾಗ ಆ ಬಾಲಕ ಮತ್ತು ಟೀಚರ್. ಬನ್ನಿ ಈ ಕತೆಗೆ ನಾವು ಸಾಗೋಣ. ಇದು ಆಲ್ಫನ್ಸೆ ಡೌಡೆಟ್ರವರು ಈ ಕಥೆಯನ್ನು ಹೇಳ್ತಾ ಹೋಗ್ತಾರೆ. ಅಂದು ಬೆಳಿಗ್ಗೆ ನಾನು ಶಾಲೆಗೆ ಬಹಳ ತಡವಾಗಿ ಹೊರಟಿದ್ದೆ ಮತ್ತು ಶಿಕ್ಷಕರಿಂದ ಬೈಗುಳ ನನಗೆ ಬರಬಹುದು ಅಂತ ಭಯದಲ್ಲಿದ್ದೆ. ಸ್ಪೆಷಲಿ ಹ್ಯಾಮೆಲ್ರವರು ನನ್ನನ್ನು ಪಾರ್ಟಿಸಿಪಲ್ ಬಗ್ಗೆ ಪ್ರಶ್ನಿಸುವುದಾಗಿ ಹೇಳಿದರು ಮತ್ತು ಅದರ ಬಗ್ಗೆ ನನಗೆ ಒಂದು ಅಕ್ಷರವೂ ತಿಳಿದಿರಲಿಲ್ಲ. ಒಂದು ಕ್ಷಣ ನಾನು ಶಾಲೆಯಿಂದ ಓಡಿ ಹೋಗಿ ಇಡೀ ದಿನವನ್ನು ಹೊರಗೆ ಕಳೆಯೋಣ ಅಂತ ಯೋಚಿಸಿದ್ದೆ. ಹೊರಗಿನ ವಾತಾವರಣ ಬಹಳ ಬೆಚ್ಚಗೆ ಮತ್ತು ಪ್ರಕಾಶಮಾನವಾಗಿತ್ತು. ಕಾಡಿನ ಅಂಚಿನಲ್ಲಿ ಹಕ್ಕಿಗಳು ಚಿಲಿಪಿಲಿಗುಡ್ತಾ ಇತ್ತು. ಗರಗಸದ ಕಾರ್ಖಾನೆಯ ಹಿಂಭಾಗದ ತೆರೆದ ಮೈದಾನದಲ್ಲಿ ಪ್ರಷ್ಯನ್ ಸೈನಿಕರು ತಾಲೀಮು ನಡೆಸ್ತಾ ಇದ್ದರು. ಇವೆಲ್ಲವೂ ಕೃದಂತಗಳ ನಿಯಮಗಳಿಗಿಂತ ಹೆಚ್ಚು ಆಕರ್ಷಕವಾಗಿತ್ತು. ಆದರೆ ನನ್ನನ್ನು ನಾನು ನಿಯಂತ್ರಿಸಿಕೊಂಡೇ ವೇಗವಾಗಿ ಶಾಲೆಗೆ ಧಾವಿಸಿದೆ ಅಂತ ಇಲ್ಲಿ ಫ್ರಾನ್ಸ್ ಹೇಳ್ತಾ ಇದ್ದಾನೆ. ನಾನು ಟೌನ್ ಹಾಲನ್ನು ಹಾದು ಹೋಗುವಾಗ ಅಲ್ಲಿನ ಬುಲೆಟಿನ್ ಬೋರ್ಡ್ ಮುಂದೆ ದೊಡ್ಡ ಗುಂಪು ಇತ್ತು. ಕಳೆದ 2 ವರ್ಷಗಳಿಂದ ಎಲ್ಲ ಕೆಟ್ಟ ಸುದ್ದಿಗಳು, ಸೋತ ಯುದ್ಧಗಳು, ಕಡ್ಡಾಯ ಸೈನ್ಯ ಸೇರ್ಪಡೆ, ಸೇನಾಧಿಕಾರಿಯ ಆದೇಶಗಳು ಎಲ್ಲೆಂದಲ್ಲೇ ಬರ್ತಾಯಿದ್ದು. ಈಗ ಏನಾಗಿರಬಹುದು ಅಂತ ನಾನು ನಿಲ್ಲದೆಯೇ ಯೋಚಿಸಿದೆ. ನಾನು ಸಾಧ್ಯವಾದಷ್ಟು ವೇಗವಾಗಿ ಹೋಗ್ತಾ ಇದ್ದಾಗ ಅಲ್ಲಿ ತನ್ನ ಶಿಷ್ಯರೊಂದಿಗೆ ಬುಲೆಟಿನ್ ಓದುತ್ತಿದ್ದ ಕಮ್ಮಾರ ವಾಚರ್ ನನ್ನನ್ನು ಕರೆದು, ಮಗು, ಅಷ್ಟು ವೇಗವಾಗಿ ಹೋಗಬೇಡ, ನೀನು ನಿನ್ನ ಶಾಲೆಗೆ ಸಾಕಷ್ಟು ಸಮಯ ಇರುವಂತೆಯೇ ತಲುಪುತ್ತೀಯಾ ಎಂದನು. ನಾನು ಅವನನ್ನು ನೋಡಿ ಹಾಸ್ಯ ಮಾಡ್ತಾ ಇದ್ದೇನೆ ಅಂತ ಭಾವಿಸಿದೆ. ನಾನು ಉಸಿರು ಬಿಗಿಡಿದು ಹ್ಯಾಮೆಲ್ ಅವರ ಪುಟ್ಟ ತೋಟವನ್ನು ತಲುಪಿದೆ. ಸಾಮಾನ್ಯವಾಗಿ ಶಾಲೆ ಆರಂಭವಾದಾಗ ದೊಡ್ಡ ಗದ್ದಲವಿರ್ತಾ ಇತ್ತು. ಅದು ರಸ್ತೆಯವರೆಗೂ ಕೇಳಿಸ್ತಾ ಇತ್ತು. ಡೆಸ್ಕ್ಗಳನ್ನು ತೆರೆಯೋದು ಮತ್ತು ಮುಚ್ಚುವುದು, ಪಾಠಗಳನ್ನು ಏಕಕಾಲದಲ್ಲಿ ಜೋರಾಗಿ ರಿಪೀಟ್ ಮಾಡ್ತಕ್ಕಂಥದ್ದು ಮತ್ತು ಶಿಕ್ಷಕರ ಮೇಜಿನ ಮೇಲೆ ತಮ್ಮ ದೊಡ್ಡ ಸ್ಕೇಲ್ನಿಂದ ತಟ್ಟುವ ಶಬ್ದ ಕೇಳಿ ಬರ್ತಾ ಇತ್ತು. ಆದರೆ ಈಗ ಎಲ್ಲವೂ ಅತಿ ಶಾಂತವಾಗಿತ್ತು. ಈ ಗದ್ದಲದ ನಡುವೆ ಯಾರಿಗೂ ತಿಳಿಯದಂತೆ ನನ್ನ ಡೆಸ್ಕ್ ತಲುಪಬಹುದು ಎಂದು ನಾನು ಅಂದುಕೊಂಡಿದ್ದೆ. ಆದರೆ ಅಂದು ಎಲ್ಲವೂ ಭಾನುವಾರ ಬೆಳಗಿನಂತೆ ಶಾಂತವಾಗಿತ್ತು. ಕಿಟಕಿಯ ಮೂಲಕ ನಾನು ನನ್ನ ಸಹಪಾಠಿಗಳನ್ನು ಈಗಾಗಲೇ ತಮ್ಮ ಜಾಗದಲ್ಲಿ ಕುಳಿತಿರುವುದನ್ನು ಮತ್ತು ಹ್ಯಾಮೆಲ್ ಅವರು ತಮ್ಮ ಭಯಾನಕ ಕಬ್ಬಿಣದ ಸ್ಕೇಲನ್ನು ಕಂಕುಳಲ್ಲಿ ಇಟ್ಟುಕೊಂಡು ಅತ್ತಿತ್ತ ನಡೆಯುತ್ತಿರುವುದನ್ನು ನೋಡಿದೆ. ನಾನು ಎಲ್ಲರ ಮುಂದೆ ಬಾಗಿಲು ತೆರೆದು ಒಳಗೆ ಹೋಗಬೇಕಾಯಿತು. ನಾನು ಎಷ್ಟು ನಾಚಿಕೆಪಟ್ಟೆ ಮತ್ತು ಎಷ್ಟು ಹೆದರಿದ್ದೆ ಎಂದು ನೀವು ಊಹಿಸಬಹುದು. ಆದರೆ ಏನೂ ಸಂಭವಿಸಲಿಲ್ಲ. ಹ್ಯಾಮೆಲ್ ನನ್ನನ್ನು ನೋಡಿ ಬಹಳ ದಯೆಯಿಂದ, ಪುಟ್ಟ ಫ್ರಾನ್ಸ್, ಬೇಗ ನೀನು ನಿನ್ನ ಜಾಗಕ್ಕೆ ಹೋಗು, ನಾವು ನಿನ್ನಿಲ್ಲದಂತೆಯೇ ಪಾಠ ಆರಂಭಿಸ್ತಿದ್ದೆವು ಅಂತ ಅಂದರು.
ನಾನು ಬೆಂಚ್ ಮೇಲಿಂದ ಹಾರಿ ನನ್ನ ಡೆಸ್ಕ್ನಲ್ಲಿ ಕುಳಿತೆ. ನನ್ನ ಹೆದರಿಕೆ ಸ್ವಲ್ಪ ಕಡಿಮೆ ಆಯಿತು. ನಂತರವೇ ನಮ್ಮ ಶಿಕ್ಷಕರು ತಮ್ಮ ಸುಂದರವಾದ ಹಸಿರು ಫ್ರಾಕ್ ಕೋಟ್, ನೆರಿಗೆ ಶರ್ಟ್ ಮತ್ತು ಕಸೂತಿ ಮಾಡಿದ್ದ ಪುಟ್ಟ ಕಪ್ ರೇಷ್ಮೆಯ ಟೋಪಿಯನ್ನು ಧರಿಸಿದ್ದರು. ಇವುಗಳನ್ನು ಅವರು ತಪಾಸಣೆಗೆ ಅಥವಾ ಬಹುಮಾನ ವಿತರಣೆ ದಿನಗಳದ್ದು ಮಾತ್ರ ಧರಿಸ್ತಾ ಇದ್ದರು. ಇದಲ್ಲದೆ ಇಡೀ ಶಾಲೆಯ ವಿಚಿತ್ರವಾಗಿ ಮತ್ತು ಗಂಭೀರವಾಗಿ ಕಾಣ್ತಾ ಇತ್ತು. ಆದರೆ ನನಗೆ ಅತ್ಯಂತ ಆಶ್ಚರ್ಯ ತಂದ ವಿಷಯವೆಂದರೆ ಯಾವಾಗಲೂ ಖಾಲಿ ಇರ್ತಾ ಇದ್ದಂಥ ಹಿಂದಿನ ಬೆಂಚುಗಳಲ್ಲಿ ಹಳ್ಳಿಯ ಜನರು ನಮ್ಮಂತೆಯೇ ಸುಮ್ಮನೆ ಕುಳಿತಿದ್ದರು. ಹಳೆಯ ಹೌಸರ್, ಮಾಜಿ ಮೇಯರ್, ಮಾಜಿ ಪೋಸ್ಟ್ ಮಾಸ್ಟರ್ ಮತ್ತು ಇತರ ಹಲವರು ಅಲ್ಲಿ ಕುಳಿತಿದ್ದರು. ಎಲ್ಲರೂ ದುಃಖಿತರಾಗಿ ಕಾಣ್ತಾ ಇದ್ದರು. ಹೌಸರ್ ಒಂದು ಹಳೆಯ ಪ್ರೈಮರ್ ಒಂದು ಪುಸ್ತಕವನ್ನು ತಂದಿದ್ನು ಮತ್ತು ಅದರ ಮೇಲೆ ತನ್ನ ದೊಡ್ಡ ಕನ್ನಡಕವನ್ನಿಟ್ಟು ಮಂಡಿಯ ಮೇಲೆ ಇಟ್ಕೊಂಡಿದ್ನು. ನಾನು ಇವೆಲ್ಲದರ ಬಗ್ಗೆ ಆಶ್ಚರ್ಯಪಡುತ್ತಿರುವಾಗಲೇ ಹ್ಯಾಮೆಲ್ ಅವರು ತಮ್ಮ ಕುರ್ಚಿಯ ಮೇಲೆ ಕುಳಿತು ನನ್ನೊಂದಿಗೆ ಮಾತನಾಡಿದ ಅದೇ ಗಂಭೀರ ಮತ್ತು ಮೃದುವಾದ ಧ್ವನಿಯಲ್ಲಿ ಹೀಗೆ ಹೇಳಿದರು: ನನ್ನ ಮಕ್ಕಳೇ, ಇದು ನಾನು ನಿಮಗೆ ನೀಡುತ್ತಿರುವ ಕೊನೆಯ ಪಾಠ. ಆಲ್ಸೆಸ್ ಮತ್ತು ಲೋರೆನ್ ಶಾಲೆಗಳಲ್ಲಿ ಕೇವಲ ಜರ್ಮನ್ ಭಾಷೆಯನ್ನು ಮಾತ್ರ ಕಲಿಸಬೇಕೆಂದು ಬರ್ಲಿನ್ನಿಂದ ಆದೇಶ ಬಂದಿದೆ. ನಾಳೆ ಹೊಸ ಶಿಕ್ಷಕರು ಬರ್ತಾರೆ. ಇದು ನಿಮ್ಮ ಕೊನೆಯ ಫ್ರೆಂಚ್ ಪಾಠ. ನೀವು ಬಹಳ ಗಮನವಿಟ್ಟು ಕೇಳಬೇಕೆಂದು ನಾನು ಬಯಸುತ್ತೇನೆ. ಈ ಮಾತುಗಳು ನನಗೆ ಗುಡುಗಿನಂತೆ ಕೇಳಿಸಿದವು. ಓ, ಆ ದುಷ್ಟರು ಟೌನ್ ಹಾಲ್ನಲ್ಲಿ ಅವರು ಹಾಕಿದ್ದ ಸುದ್ದಿ ಇದೇ ಆಗಿತ್ತು. ನನ್ನ ಕೊನೆಯ ಫ್ರೆಂಚ್ ಪಾಠ ನನಗೆ ಬರೆಯಲು ಕೂಡ ಸರಿಯಾಗಿ ಬರ್ತಾ ಇರಲಿಲ್ಲ. ನಾನು ಇನ್ನು ಮುಂದೆ ಏನನ್ನೂ ಕಲಿಯಲು ಸಾಧ್ಯವಿಲ್ಲ. ನಾನು ಇಲ್ಲೇ ನಿಲ್ಲಿಸಬೇಕೇ? ನನ್ನ ಪಾಠಗಳನ್ನು ಕಲಿಯದಿದ್ದಕ್ಕೆ, ಹಕ್ಕಿಗಳ ಮೊಟ್ಟೆಗಳನ್ನು ಹುಡುಕಲು ಹೋದದ್ದಕ್ಕೆ ಅಥವಾ ಸಾರ್ ನದಿಯಲ್ಲಿ ಜಾರಿದ್ದಕ್ಕೆ ನನಗೆ ಎಷ್ಟು ಬೇಸರವಾಯಿತು. ಸ್ವಲ್ಪ ಸಮಯ ಹಿಂದೆ ಹೊರೆಯಾಗಿ ಕಂಡಿದ್ದ ನನ್ನ ಪುಸ್ತಕಗಳು, ವ್ಯಾಕರಣ ಮತ್ತು ಸಂತರು, ಇತಿಹಾಸ ಈಗ ನನಗೆ ಬಿಡಲು ಮನಸ್ಸಿಲ್ಲದ ಹಳೆಯ ಸ್ನೇಹಿತರಂತೆ ಕಂಡವು. ಹ್ಯಾಮೆಲ್ ಅವರು ಬಗ್ಗೆಯೂ ಅಷ್ಟೇ. ಅವರು ಹೊರಟು ಹೋಗ್ತಾ ಇದ್ದಾರೆ. ಇನ್ನು ಮುಂದೆ ಅವರನ್ನು ನೋಡುವುದಿಲ್ಲ ಎಂಬ ಆಲೋಚನೆ ಅವರು ಎಷ್ಟು ಕೋಪಿಷ್ಟರು ಎಂಬುದನ್ನು ಮರೆಸುವಂತೆ ಮಾಡಿತ್ತು. ಪಾಪ, ಈ ಕೊನೆಯ ಪಾಠದ ಗೌರವಾರ್ಥವಾಗಿ ಅವರು ತಮ್ಮ ಸುಂದರವಾದ ಭಾನುವಾರದ ಬಟ್ಟೆಗಳನ್ನು ಧರಿಸಿದರು. ಹಳ್ಳಿಯ ಹಿರಿಯರು ಅಲ್ಲಿ ಹಿಂದಿನ ಸೀಟಿನಲ್ಲಿ ಏಕೆ ಕುಳಿತಿದ್ದರು ಎಂಬುದು ನನಗೀಗ ಅರ್ಥ ಆಯಿತು. ಅವರು ಕೂಡ ಶಾಲೆಗೆ ಸರಿಯಾಗಿ ಹೋಗದಿದ್ದಕ್ಕೆ ವಿಷಾದಿಸುತ್ತಿದ್ದರು. ಅದು ನಮ್ಮ ಶಿಕ್ಷಕರ 40 ವರ್ಷಗಳ ಪ್ರಾಮಾಣಿಕ ಸೇವೆಗೆ ಧನ್ಯವಾದ ಅರ್ಪಿಸುವ ಮತ್ತು ಈಗ ತಮ್ಮದಲ್ಲದ ದೇಶಕ್ಕೆ ಗೌರವ ಸಲ್ಲಿಸುವ ಅವರ ಮಾರ್ಗವಾಗಿತ್ತು. ನಾನು ವಿಚಾರಗಳಲ್ಲಿ ಮುಳುಗಿದ್ದಾಗ ನನ್ನ ಹೆಸರನ್ನು ಕರೆಯುವುದು ಕೇಳಿಸಿತು. ಅದು ನನ್ನ ಪಾರಾಯಣದ ಸರದಿ. ಆ ಕೃದಂತ ಕಠಿಣ ನಿಯಮಗಳನ್ನು ಒಂದು ತಪ್ಪಿಲ್ಲದೆ ಸ್ಪಷ್ಟವಾಗಿ ಮತ್ತು ಜೋರಾಗಿ ಹೇಳಲು ನಾನು ಏನನ್ನೂ ಕೂಡ ಸಿದ್ಧವಿರಲಿಲ್ಲ. ಆದರೆ ಮೊದಲ ಪದಗಳಲ್ಲೇ ನಾನು ಗೊಂದಲಕ್ಕೀಡಾದೆ. ನನ್ನ ಹೃದಯ ಬಡಿತ ಜೋರಾಗುತ್ತಿರಲು ನಾನು ತಲೆ ಎತ್ತಲಾಗದೆ ನನ್ನ ಡೆಸ್ಕ್ ಹಿಡಿದುಕೊಂಡು ಸುಮ್ಮನೆ ನಿಂತಿದ್ದೆ. ಹ್ಯಾಮೆಲ್ ಅವರು ನನಗೆ ಹೀಗೆ ಹೇಳುವುದನ್ನು ಕೇಳಿಸಿಕೊಂಡೆ: ನಾನು ನಿನಗೆ ಬೈಯುವುದಿಲ್ಲ ಪುಟ್ಟ. ಫ್ರಾನ್ಸ್, ನೀನು ಸಾಕಷ್ಟು ಕೆಟ್ಟದಾಗಿರಬಹುದು. ನೋಡು ಅದು ಹೇಗಿದೆ. ಪ್ರತಿದಿನ ನಿಮಗೆ ನಾವೇ ಹೇಳ್ಕೊಳ್ತಾ ಇದ್ದು, ಛೇ, ನನಗೆ ಸಾಕಷ್ಟು ಸಮಯವಿದೆ, ನಾನು ನಾಳೆ ಕಲಿಯುತ್ತೇನೆ ಅಂತ. ಆದರೆ ಈಗ ನಾವು ಎಲ್ಲಿಗೆ ಬಂದು ತಲುಪಿದ್ದೇವೆ ನೋಡು. ಆಲ್ಸೆಸ್ನ ದೊಡ್ಡ ಸಮಸ್ಯೆಯೇ ಇದು. ಅವಳು ಕಲಿಕೆಯನ್ನು ನಾಳೆಗೆ ಮುಂದೂಡ್ತಾಳೆ. ಈಗ ಹೊರಗಿನವರು ನಿಮಗೆ ಹೇಗೆ ಹೇಳುವ ಹಕ್ಕನ್ನು ಹೊಂದಿರ್ತಾರೆ? ಇದೇನು, ನೀವು ನಿಮ್ಮನ್ನು ಫ್ರೆಂಚ್ ಜನರೆಂದು ಕರೆದುಕೊಳ್ತೀರಾ? ಆದರೂ ನಿಮಗೆ ಸ್ವಂತ ಭಾಷೆಯನ್ನು ಮಾತನಾಡಲು ಅಥವಾ ಬರೆಯಲು ಬರುವುದಿಲ್ಲವೇ? ಆದರೆ ಪುಟ್ಟ ಫ್ರಾನ್ಸ್, ನೀನೊಬ್ಬ ತಪ್ಪಿತಸ್ಥನಲ್ಲ. ನಾವೆಲ್ಲರೂ ನಮ್ಮನ್ನು ನಾವೇ ದೂಷಿಸಿಕೊಳ್ಳುವ ಸಾಕಷ್ಟು ಕಾರಣಗಳಿವೆ. ನಿಮ್ಮ ಪೋಷಕರು ನೀವು ಕಲಿಯುವುದರ ಬಗ್ಗೆ ಅಷ್ಟು ಕಾಳಜಿ ವಹಿಸಲಿಲ್ಲ. ಸ್ವಲ್ಪ ಹೆಚ್ಚು ಗಮನ ಗಳಿಸಲು ಅವರು ನಿಮ್ಮನ್ನು ಹೊಲದಲ್ಲಿ ಅಥವಾ ಗಿರಣಿಗಳಲ್ಲಿ ಕೆಲಸ ಸೇರಿಸಲು ಬಯಸಿದರು. ಮತ್ತು ನಾನು ಕೂಡ ತಪ್ಪಿತಸ್ಥನೇ. ನಿಮ್ಮ ಪಾಠಗಳನ್ನು ಕಲಿಯುವ ಬದಲು ನಾನು ಆಗಾಗ್ಗೆ ನನ್ನ ಹೂಗಿಡಗಳಿಗೆ ನೀರು ಹಾಕಲು ನಿಮ್ಮನ್ನು ಕಳಿಸ್ತಿರಲಿಲ್ಲವೇ? ಮತ್ತು ನಾನು ಮೀನು ಹಿಡಿಯಲು ಹೋಗಬೇಕೆಂದಾಗ ನಿಮಗೆ ರಜೆ ನೀಡುತ್ತಿರಲಿಲ್ಲವೇ? ನಂತರ ಒಂದು ವಿಷಯದಿಂದ ಮತ್ತೊಂದು ವಿಷಯಕ್ಕೆ ಹೋದಂತಹ ಹ್ಯಾಮೆಲ್ ಅವರು ಫ್ರೆಂಚ್ ಭಾಷೆಯ ಬಗ್ಗೆ ಮಾತನಾಡ್ತಾ, ಅದು ಪ್ರಪಂಚದ ಅತ್ಯಂತ ಸುಂದರವಾದ, ಸ್ಪಷ್ಟವಾದ ಮತ್ತು ಅತ್ಯಂತ ತಾರ್ಕಿಕವಾದ ಭಾಷೆ ಅಂತ ಹೇಳಿದರು. ನಾವು ಅದನ್ನು ನಮ್ಮ ನಡುವೆ ಊಹಿಸಿಕೊಳ್ಳಬೇಕು ಮತ್ತು ಎಂದಿಗೂ ಮರೆಯಬಾರದು. ಏಕೆಂದರೆ ಒಂದು ಜನಸಮುದಾಯವು ಗುಲಾಮಗಿರಿಯಲ್ಲಿ ಸಿಲುಕಿದಾಗ ಅವರು ತಮ್ಮ ಭಾಷೆಯನ್ನು ಗಟ್ಟಿಯಾಗಿ ಹಿಡಿದಿಟ್ಟುಕೊಂಡರೆ ಅದು ಅವರ ಒಂದು ಸೆರೆಮನೆ, ಜೈಲಿನ ಕೀಲಿಕೈ ಇದ್ದಂತೆ ಅಂತ ಹೇಳಿದರು. ನಂತರ ಅವರು ವ್ಯಾಕರಣದ ಪುಸ್ತಕ ತೆರೆದು ನಮಗೆ ಪಾಠ ಓದಿದರು. ಅದು ನನಗೆ ಎಷ್ಟು ಚೆನ್ನಾಗಿ ಅರ್ಥವಾಯಿತು ಎಂದು ಕಂಡು ನನಗೆ ತುಂಬ ಆಶ್ಚರ್ಯ ಆಯಿತು. ಅವರು ಹೇಳಿದ್ದೆಲ್ಲವೂ ಅತಿ ಸುಲಭವಾಗಿ ಅನ್ನಿಸ್ತಾ ಇತ್ತು. ಬಹುಶಃ ನಾನು ಎಂದಿಗೂ ಇಷ್ಟು ಗಮನ ಕೊಟ್ಟು ಕೇಳಿರಲಿಲ್ಲ ಮತ್ತು ಅವರು ಇಷ್ಟು ತಾಳ್ಮೆಯಿಂದ ಯಾವುದನ್ನು ವಿವರಿಸಿರಲಿಲ್ಲ ಎಂದು ನನಗೆ ಅನ್ನಿಸ್ತಾ ಇತ್ತು. ಆ ಬಡ ಮನುಷ್ಯ ತಾವು ಹೋಗುವ ಮೊದಲು ತಮಗೆ ತಿಳಿದಿರುವುದೆಲ್ಲವನ್ನು ನಮಗೆ ನೀಡಲು ಮತ್ತು ಅದೆಲ್ಲವನ್ನು ಒಂದೇ ಬಾರಿಗೆ ನಮ್ಮ ತಲೆಗೆ ತುಂಬಲು ಬಯಸ್ತಿರುವಂತೆ ಕಾಣಿಸ್ತಾ ಇತ್ತು.
ವ್ಯಾಕರಣದ ನಂತರ ಅವರು ನಮಗೆ ಬರವಣಿಗೆಯ ಪಾಠ ಇತ್ತು. ಆ ದಿನಕ್ಕಾಗಿ ಹ್ಯಾಮೆಲ್ ಅವರು ನಮಗೆ ಹೊಸ ಒಂದು ಪೇಜಸ್ಸನ್ನು ತಂದಿದ್ದರು. ಅದರಲ್ಲಿ ಸುಂದರವಾದ ಫ್ರಾನ್ಸ್ ಆಲ್ಸೆಸ್ ಎಂದು ಬರೆಯಲಾಗಿತ್ತು. ಅವು ನಮ್ಮ ಡೆಸ್ಕ್ಗಳ ಮೇಲ್ಭಾಗದ ಕಂಬಿಗಳಿಂದ ನೇತು ಹಾಕಲಾದ ಶಾಲಾ ಕೋಣೆಯಲ್ಲಿ ಎಲ್ಲೆಡೆ ಹಾರಾಡ್ತಾ ಇದ್ದವು. ಅವು ಒಂದು ಪುಟ್ಟ ಧ್ವಜಗಳಂತೆ ಕಂಡವು. ಪ್ರತಿಯೊಬ್ಬರು ಎಷ್ಟು ಏಕಾಗ್ರತೆಯಿಂದ ಕೆಲಸ ಮಾಡ್ತಾ ಇದ್ದರು ಮತ್ತು ಅಲ್ಲಿ ಎಷ್ಟು ಶಾಂತವಾಗಿತ್ತು ಎಂಬುದನ್ನು ನೀವು ನೋಡಬೇಕಿತ್ತು. ಕಾಗದದ ಮೇಲೆ ಪೆನ್ನುಗಳನ್ನು ಗೀಚುವ ಶಬ್ದ ಮಾತ್ರ ಕೇಳಿಸ್ತಾ ಇತ್ತು. ಒಮ್ಮೆ ಕೆಲವು ಜೀರುಂಡೆಗಳು ಒಳಗೆ ಬಂದವು, ಆದರೆ ಅತಿ ಚಿಕ್ಕ ಮಕ್ಕಳು ಕೂಡ ಅವುಗಳ ಬಗ್ಗೆ ಗಮನ ಕೊಡಲಿಲ್ಲ. ಛಾವಣಿಯ ಮೇಲೆ ಪಾರಿವಾಳಗಳು ಮೆಲ್ಲಗೆ ಗುಟುಕು ಆಗ್ತಾ ಇದ್ದವು ಮತ್ತು ನಾನು ನನ್ನಲ್ಲೇ ಯೋಚಿಸಿದೆ, ಅವರು ಆ ಪಾರಿವಾಳಗಳನ್ನು ಕೂಡ ಜರ್ಮನ್ನಲ್ಲಿ ಹಾಡುವಂತೆ ಮಾಡುತ್ತಾರೆಯೇ ಅಂತ. ನಾನು ಬರೆಯುವುದನ್ನು ನಿಲ್ಲಿಸಿ ತಲೆ ಎತ್ತಿದಾಗಲೆಲ್ಲ ಹ್ಯಾಮೆಲ್ ಅವರು ತಮ್ಮ ಕುರ್ಚಿಯಲ್ಲಿ ನಿಶ್ಚಲವಾಗಿ ಕುಳಿತು ಆ ಪುಟ್ಟ ಶಾಲಾ ಕೋಣೆಯಲ್ಲಿ ಪ್ರತಿಯೊಂದು ಹೇಗಿದೆ ಎಂದು ತಮ್ಮ ಮನಸ್ಸಿನಲ್ಲಿ ಅಚ್ಚೆತ್ತುಕೊಳ್ಳುವಂತೆ ಒಂದಾದರ ಮೇಲೆ ಒಂದಂತೆ ವಸ್ತುವನ್ನು ನೋಡ್ತಾ ಇದ್ದರು. ಕಲ್ಪಿಸಿಕೊಳ್ಳಿ, 40 ವರ್ಷಗಳಿಂದ ಅವರು ಕಿಟಕಿಯ ಹೊರಗಿನ ತಮ್ಮ ತೋಟ, ಮುಂಭಾಗದ ತರಗತಿ ಅದೇ ಸ್ಥಳದಲ್ಲಿರ್ತಾ ಇದ್ದರು. ಕೇವಲ ಡೆಸ್ಕ್ ಮತ್ತು ಬೆಂಚುಗಳ ಬಳಕೆಯಿಂದ ನುಣುಪಾಗಿದ್ದವು. ತೋಟದ ಆಕ್ರೋಟ್ ಮರಗಳು ಎತ್ತರವಾಗಿದ್ದವು ಮತ್ತು ಅವರು ಸ್ವತಃ ನೆಟ್ಟಿದ್ದ ಹಬೆ ಬಳ್ಳಿ ಕಿಟಕಿಯಿಂದ ಮೇಲ್ಛಾವಣಿವರೆಗೆ ಹಬ್ಬಿತ್ತು. ಇದೆಲ್ಲವನ್ನು ಬಿಟ್ಟು ಹೋಗುವುದು ಅವರ ಹೃದಯವನ್ನು ಎಷ್ಟು ಚೂರು ಮಾಡಿರಬಹುದು. ಮೇಲೆ ಅವರ ಸಹೋದರಿ ಪೆಟ್ಟಿಗೆಗಳನ್ನು ಪ್ಯಾಕ್ ಮಾಡುತ್ತಾ ಅತ್ತಿತ್ತ ಓಡಾಡುವ ಶಬ್ದ ಅವರಿಗೆ ಕೇಳಿಸ್ತಾ ಇತ್ತು, ಏಕೆಂದರೆ ಅವರು ಮರುದಿನವೇ ದೇಶವನ್ನು ಬಿಟ್ಟು ಹೋಗಬೇಕಾಗಿತ್ತು. ಆದರೆ ಪ್ರತಿ ಪಾಠವನ್ನು ಕೊನೆಯವರೆಗೂ ಕೇಳುವ ಧೈರ್ಯ ಅವರಿಗಿತ್ತು. ಬರವಣಿಗೆ ನಂತರ ನಮಗೆ ಇತಿಹಾಸದ ಪಾಠವಿತ್ತು ಮತ್ತು ನಂತರ ಮಕ್ಕಳ ಮತ್ತು ಅಕ್ಷರಗಳನ್ನು ಬಾ, ಬಿ, ಬಿ, ಬು, ಬು ಪಠಿಸಿದರು. ಅಲ್ಲಿ ಕೋಣೆಯ ಹಿಂಭಾಗದಲ್ಲಿ ಹಳೆಯ ಹೌಸರ್ ತನ್ನ ಕನ್ನಡಕವನ್ನು ಧರಿಸಿ ಎರಡೂ ಕೈಗಳಲ್ಲಿ ತನ್ನ ಪ್ರೈಮರ್ ಹಿಡಿದು ಅದರೊಂದಿಗೆ ಅಕ್ಷರಗಳನ್ನು ಹೇಳ್ತಾ ಇದ್ದು. ಅವನು ಕೂಡ ಅಳುತ್ತಿದ್ದನ್ನು ನೀವು ಕಾಣಬಹುದಿತ್ತು. ಅವನ ಧ್ವನಿ ಭಾವುಕತೆಯಿಂದ ನಡುಗ್ತಾ ಇತ್ತು. ಅದನ್ನು ಕೇಳುವುದು ಎಷ್ಟು ವಿಚಿತ್ರವಾಗಿತ್ತೆಂದರೆ ನಮಗೆಲ್ಲರಿಗೂ ಒಮ್ಮೆ ನಗು ಮತ್ತೊಮ್ಮೆ ಅಳು ಬರ್ತಾ ಇತ್ತು. ಆ ಕೊನೆಯ ಪಾಠ ನನಗೆ ಎಷ್ಟು ಚೆನ್ನಾಗಿ ನೆನಪಿದೆ. ತಕ್ಷಣವೇ ಚರ್ಚ್ ಗಡಿಯಾರ 12 ಗಂಟೆ ಬಾರಿಸಿತು. ನಂತರ ಏಂಜಲಸ್ ಪ್ರಾರ್ಥನೆ. ಅದೇ ಸಮಯದಲ್ಲಿ ಒಂದು ತಾಲಮಿ ತಿರುಗುತ್ತಾ ಇದ್ದಂಥ ಪ್ರಷ್ಯನ್ ಸೈನಿಕರ ತುತ್ತೂರಿನ ಶಬ್ದ ನಮ್ಮ ಕಿಟಕಿಯ ಕೆಳಗೆ ಕೇಳಿಸಿತು. ಹ್ಯಾಮೆಲ್ ತಮ್ಮ ಕುರ್ಚಿಯಿಂದ ಎದ್ದು ನಿಂತರು. ಮುಖವೆಲ್ಲ ಬಿಳಿಚಿಕೊಂಡಿತ್ತು. ಅವರು ಎಷ್ಟು ಎತ್ತರವಾಗಿ ಕಾಣುವುದನ್ನು ನಾನು ಎಂದಿಗೂ ನೋಡಿರಲಿಲ್ಲ. ನನ್ನ ಗೆಳೆಯರೇ ಎಂದರು ಅವರು. ನಾನು ಆದರೆ ಯಾವುದೋ ಅವರ ಗಂಟಲನ್ನು ಅಡ್ಡಗಟ್ಟಿತ್ತು. ಅವರಿಗೆ ಮಾತು ಮುಂದುವರಿಸಲಾಗಲಿಲ್ಲ. ಆಗ ಅವರು ಕಪ್ಪು ಹಲಗೆಯ ಕಡೆಗೆ ತಿರುಗಿ ಒಂದು ಚಾಕ್ಪೀಸ್ನಿಂದ ತುಂಡನ್ನು ತೆಗೆದುಕೊಂಡು ತಮ್ಮ ಪೂರ್ಣ ಶಕ್ತಿಯನ್ನು ಹಾಕಿ ಎಷ್ಟು ಸಾಧ್ಯವೋ ಅಷ್ಟು ದೊಡ್ಡದಾಗಿ ಬರೆದರು. ವಿವೆ ಲಾ ಫ್ರಾನ್ಸೆ, ಫ್ರಾನ್ಸ್ ಚಿರಾಯುವಾಗಲಿ ಅಂತ ಬರೆದರು. ನಂತರ ಅವರು ನಿಂತು ಗೋಡೆ ಕಡೆಗೆ ತಲೆಯನ್ನು ಒರಗಿಸಿಕೊಂಡರು. ಮತ್ತು ಒಂದೇ ಒಂದು ಮಾತು ಆಡದೆ ಕೈ ಸನ್ನೆ ಮಾಡಿದರು. ಶಾಲೆ ಮುಗಿಯಿತು, ನೀವು ಹೋಗಬಹುದು ಅಂತ ಹೇಳಿ ಕೈಯಿಂದ ಸನ್ನೆ ಮಾಡಿದರು. ಈ ರೀತಿಯಾಗಿ ಈ ಒಂದು ಕತೆ ಕೊನೆಗೊಳ್ಳುತ್ತೆ. ದ ಲಾಸ್ಟ್ ಲೆಸನ್ ಬೈ ಆಲ್ಫೆನ್ಸ್ ದೌಡೆಟ್. ಈ ಕಥೆಯ ಒಂದು ಕನ್ನಡದ ಸಾರಾಂಶ ಕೇಳಿದರೆ ಇಂಗ್ಲೀಷ್ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ಡೌನ್ಲೋಡ್ ಮಾಡಿಕೊಳ್ಳಿ. ಹೆಚ್ಚಿನ ವಿಡಿಯೋಗಳಿಗೆ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.